ನಿಷೇಧಿತ ಮಾದಕ ವಸ್ತುವಾದ ಗಾಂಜಾವನ್ನ ಮಾರಾಟ ಮಾಡುತ್ತಿದ್ದ ಇಬ್ಬರು ಗಾಂಜಾ ಪೆಡ್ಲರ್ಗಳನ್ನು ಬಂಧಿಸುವಲ್ಲಿ ವಿವೇಕನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಒಡಿಶಾದ ಅಂಬೋನಾದ 35 ವರ್ಷದ ಸಂಜಿತ್ ಬಾಗ್, ಬಂದ್ ಜಿಲ್ಲೆಯ 25 ವರ್ಷದ ಮಿಥುನ್ ಕಂಬಾರ್ ಫುಟ್ಪಾತ್ ಮೇಲೆ ಗಾಂಜಾವನ್ನ ಮಾರಾಟ ಮಾಡುತ್ತಿದ್ದಾರೆ ಎಂಬ ಮಾಹಿತಿಯೊಂದು ವಿವೇಕನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವೀರೇಶ್ ಅವರಿಗೆ ಲಭ್ಯವಾಗುತ್ತೆ. ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸ್ ಇನ್ಸ್ಪೆಕ್ಟರ್ ವೀರೇಶ್ ಅವರು ಎನ್ಡಿಪಿಎಸ್ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ವನ್ನಾರ್ಪೇಟೆ ಕಡೆ ಹೋಗುವ ರಸ್ತೆಯಲ್ಲಿರುವ ಇಂಡಿಯಾ ಗ್ಯಾರೇಜ್ ಎದುರುಗಡೆ ಇರುವ ಪಾದಚಾರಿ ಮೇಲೆ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದರು. ಆರೋಪಿಗಳು ಒಡಿಶಾದ ಅಪರಿಚಿತ ವ್ಯಕ್ತಿಯೋರ್ವನಿಂದ ಕಡಿಮೆ ಬೆಲೆಗೆ ಗಾಂಜಾವನ್ನ ಖರೀದಿಸಿಕೊಂಡು ಬಂದು ಹೆಚ್ಚಿನ ಬೆಲೆಗೆ ಗಿರಾಕಿಗಳಿಗೆ ಮಾರಾಟ ಮಾಡಲು ಪ್ರಯತ್ನಿಸುತ್ತಿರುವುದನ್ನು ತಪ್ಪೊಪ್ಪಿಕೊಂಡಿದ್ದಾರೆ. ಬಂಧಿತ ಗಾಂಜಾ ಪೆಡ್ಲರ್ಗಳಿಂದ 21 ಲಕ್ಷ ರೂಪಾಯಿ ಮೌಲ್ಯದ 21 ಕೆಜಿ 210 ಗ್ರಾಂ ಗಾಂಜಾ ಮತ್ತು 2 ಮೊಬೈಲ್ ಫೋನ್ಗಳನ್ನು ವಿವೇಕನಗರ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. 21 ಕೆಜಿಸ್ ಗಾಂಜಾ ಅವರು ಹಿಡಿದಿದ್ದಾರೆ. 21 ಕೆಜಿಸ್ ಇದು ಇಬ್ಬರು ಆರೋಪಿ ಅವರು ಒಡಿಶಾ ರಾಜ್ಯದಿಂದ ಟ್ರೈನಲ್ಲಿ ಬರ್ತಿದ್ರು. ಅವರು ಅದ ಇನ್ಫಾರ್ಮೇಷನ್ ಆಧಾರ ಮೇಲೆ ಇಂಟರ್ಸೆಪ್ಟ್ ಮಾಡಿ ನಮ್ಮವರು ಹಿಡಿದಿದ್ದಾರೆ. ಅವರು 21 ಲ್ಯಾಕ್ಸ್ ಅಂದಾಜು ವ್ಯಾಲ್ಯೂದು. ಇದರಲ್ಲಿ ಕೂಡ ಕೆಲವು ಇನ್ನೂ ಲೀಡ್ಸ್ ಇದೆ. ಇಬ್ಬರು ಆರೋಪಿ ಸದ್ಯಕ್ಕೆ ಸಿಕ್ಕಿದ್ದಾನೆ. ಇನ್ನೂ ಇಬ್ಬರು ಬಗ್ಗೆ ಮಾಹಿತಿ ಇದೆ. ಅಬ್ಸ್ಕಾಂಡಿಂಗ್ ಇದ್ದಾರೆ ಅವರು. ಅವ್ರಿಗೆ ಕೂಡ ನಾವು ಅರೆಸ್ಟ್ ಮಾಡ್ತೀವಿ. ನಮ್ಮ ಡ್ರಗ್ಸ್ದು ಏನು ಅಭಿಯಾನ ಇದೆ ಅದರಲ್ಲಿ ಇದು ಒಂದು ಹೆಜ್ಜೆಯಲ್ಲಿ ನಮ್ಮ ಸೆಂಟ್ರಲ್ DCP ಮತ್ತು ಅವ್ರದ್ದು ಟೀಮ್ ಅವ್ರು ಮಾಡಿದ್ದಾರೆ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಕೇಂದ್ರ ವಿಭಾಗದ DCP ಅಕ್ಷಯ್ ಎಂ ಹಾಕೆ ಅವರ ನಿರ್ದೇಶನದಂತೆ ಕಬ್ಬನ್ ಪಾರ್ಕ್ ಉಪವಿಭಾಗದ ACP ಪ್ರಿಯದರ್ಶಿನಿ ಈಶ್ವರ ಸಾನಿಕೊಪ್ಪ ಅವರ ಮಾರ್ಗದರ್ಶನದಲ್ಲಿ ವಿವೇಕ್ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವೀರೇಶ್ ಅವರ ನೇತೃತ್ವದಲ್ಲಿ PSI ಶೇಖರಪ್ಪ, ಸಿಬ್ಬಂದಿಗಳಾದ ಮಂಜುನಾಥ್, ಶ್ರೀಶೈಲ್, ಚಿನ್ನಪ್ಪಗೌಡ, ಮೋಹನ್ ಕುಮಾರ್, ದರ್ಶನ್, ಶ್ರೀಧರ್, ಅನಿಲ್, ಸುನಿಲ್, ಆನಂದ್ ಅವರುಗಳ ತಂಡ ಗಾಂಜಾ ಪೆಡ್ಲರ್ಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.